ಚೆನ್ನಾಗಿರಲ್ಲ ಅದು. ಎಸ್, ಡಿ ಕೆ ಶಿ ಅವ್ರನ್ನೂ ಭೇಟಿ ಮಾಡಿದ್ದೆ. ಅವರು ಕೂಡ 2 ಬಾರಿ ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದೆ. ನೆನ್ನೆ CM ಅವ್ರನ್ನೂ ಭೇಟಿ ಮಾಡಿದ್ದೆ. CM ಇಬ್ರು ಭೇಟಿಯಾಗಿದ್ದು, ನಾವೇ ಭೇಟಿಯಾಗಿದ್ದು ಅವರೇ ಭೇಟಿಯಾಗಿದ್ದು ಅಂತಂದ್ರೆ ಬೆಂಗಳೂರಿನಲ್ಲಿ ಒಬ್ಬರು ನಮ್ಮ ಸ್ನೇಹಿತರದ್ದು ಗೆಸ್ಟ್ ಹೌಸಲ್ಲಿ. ನಾನು ಸಾಮಾನ್ಯ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ. ಅವರು ಅಲ್ಲಾಸೆ ಹೋಗ್ತಾ ಇದ್ರು, ಹಂಗೆ ಬಂದರು. ಒಂದು ದಿವಸ, ಇನ್ನೊಂದು ದಿವಸನೂ ಕೂಡ ಭೇಟಿ ಮಾಡೋಣ ಅಂದ್ಕೊಂಡು ಎಲ್ಲ ಸೇರಿ ಭೇಟಿ ಮಾಡಿದ್ರು. ಚರ್ಚೆಗಳು ಮಾಡಿದ್ದೀವಿ ಅಷ್ಟೇ, ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ಸಜೆಷನ್ಸ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆನಂತರ ನಾನು ನೆಕ್ಸ್ಟ್ ಡೇನೆ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ನಿನ್ನೆ ಬಂದೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದೆ. ಬಂದಾದ ಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿದೆ. ಯಾಕೆಂದರೆ ಇವತ್ತು ನಾಳೆ ಇನ್ನೊಂದು 2-3 ದಿವಸ ನಾನು ಬೆಂಗಳೂರಿಗೆ ಹೋಗೋದು ಕಷ್ಟ. ಇವತ್ತು ಮಧುಗಿರಿನಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ, ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕು. ಮತ್ತು ನಾಳೆ ನಾಡಿದ್ದು ಬೇರೆ ತುಮಕೂರಿನಲ್ಲಿ ಕಾರ್ಯಕ್ರಮಗಳಿಗೆ ಒಪ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಿನ್ನೆ ರಾತ್ರಿನೇ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳು, ನನ್ನ ಕ್ಷೇತ್ರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದೆ. ಮತ್ತು 1ನೇ ತಾರೀಕಿನಿಂದ ಅವರು ಈ ಬಜೆಟ್ ಡಿಸ್ಕಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಬಜೆಟ್ ಡಿಸ್ಕಷನ್ನಲ್ಲೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಬಗ್ಗೆ ಮತ್ತು ಸಹಕಾರಿ ಇಲಾಖೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅವ್ರ ಹತ್ರ ಎಲ್ಲ ಒಪ್ಪಿದ್ದಾರೆ. 1ನೇ ತಾರೀಕು ನಂತರ ಏನು ಬಜೆಟ್ ಪ್ರಿಪ್ರೇಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿನ್ನೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ರಾಜಕಾರಣ ಒಂದೇ ಮಾತಾಡೋದಲ್ಲ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆ ಅಭಿವೃದ್ಧಿ ಬಗ್ಗೆನೂ ಕೂಡ